ನಾವು ಈಗ ಮಡಿಕೇರಿ ಕೋಟೆ ಮುಂದೆ ನಿಂತಿದ್ದೀವಿ. ಬನ್ನಿ ಮಡಿಕೇರಿ ಕೋಟೆಯ ವಿಶೇಷತೆಗಳನ್ನು ನೋಡೋಣ. ಮಡಿಕೇರಿ ಪಟ್ಟಣದ ಮಧ್ಯಭಾಗದಲ್ಲಿ ಈ ಕೋಟೆಯು ನಿಂತಿದೆ. ಈ ಕೋಟೆಯನ್ನು 17ನೇ ಶತಮಾನದಲ್ಲಿ ಕೊಡಗನ್ನಾಳುತ್ತಿದ್ದ 1ನೇ ಮುದ್ದುರಾಜ ಕಟ್ಟಿಸಿದ್ದು. ಮುದ್ದುರಾಜ ಅವರು ಪ್ರಾರಂಭದಲ್ಲಿ ಇದನ್ನ ಮಣ್ಣಿನ ಗೋಡೆಯಿಂದ ನಿರ್ಮಿಸಿದರು. ಈ ಕೋಟೆ ಒಳಗಡೆ ಮುದ್ದುರಾಜ ಅವರು ಒಂದು ಮಣ್ಣಿನ ಅರಮನೆ ಕೂಡ ನಿರ್ಮಿಸಿದ್ದರು. ನಂತರದ ದಶಕಗಳಲ್ಲಿ ಈ ಕೋಟೆ ಮತ್ತು ಇದರಲ್ಲಿನ ಅರಮನೆಯು ಹಲವಾರು ಪರಿವರ್ತನೆಗಳಿಗೆ ಒಳಪಟ್ಟಿದೆ. ಈಗ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರ ಸಂರಕ್ಷಣೆಯಲ್ಲಿದೆ ಮಡಿಕೇರಿ ಕೋಟೆ. ಮಡಿಕೇರಿಯು ಕೊಡಗಿನ ಜಿಲ್ಲಾ ಕೇಂದ್ರವಾಗಿದ್ದು ಸಮುದ್ರ ಮಟ್ಟದಿಂದ 1150 ಮೀಟರ್ ಅಂದರೆ 3770 ಅಡಿಯಷ್ಟು ಎತ್ತರದಲ್ಲಿದೆ. ಕೊಡವರು ಕೊಡಗಿನ ಪ್ರಾರಂಭಿಕ ನಿವಾಸಿಗಳಾಗಿದ್ದು ಅವರು ಕೃಷಿಕರು ಮತ್ತು ಯೋಧ ಸಮುದಾಯದವರಾಗಿದ್ದರು. ಕೊಡಗಿನ ಬಗ್ಗೆ ಮೊದಲನೆಯ ಉಲ್ಲೇಖವನ್ನು ಕ್ರಿಸ್ತಪೂರ್ವ 300ನೇ ಇಸ್ವಿಯಲ್ಲಿ ಸಂಗಮ ಅವಧಿಯ ಕೃತಿಗಳಲ್ಲಿ ಕಾಣಬಹುದು. 2ನೇ ಶತಮಾನದಿಂದ 6ನೇ ಶತಮಾನದವರೆಗೂ ಕೊಡಗಿನ ಉತ್ತರ ಭಾಗ ಕದಂಬರ ಆಳ್ವಿಕೆಗೆ ಒಳಪಟ್ಟಿತ್ತು. ಕೊಡಗಿನ ದಕ್ಷಿಣ ಭಾಗವು 4ನೇ ಶತಮಾನದಿಂದ 11ನೇ ಶತಮಾನದವರೆಗೂ ಗಂಗರ ಆಳ್ವಿಕೆಗೆ ಒಳಪಟ್ಟಿತ್ತು. 11ನೇ ಶತಮಾನದಲ್ಲಿ ಚೋಳರು ಗಂಗರನ್ನು ಸೋಲಿಸಿ ಕೊಡಗನ್ನ ವಶಪಡಿಸಿಕೊಳ್ಳುತ್ತಾರೆ. 12ನೇ ಶತಮಾನದಲ್ಲಿ ಹೊಯ್ಸಳರು ಕೊಡಗನ್ನ ವಶಪಡಿಸಿಕೊಳ್ಳುತ್ತಾರೆ. ನಂತರ 14ನೇ ಶತಮಾನದಲ್ಲಿ ವಿಜಯನಗರದ ಅರಸರು ಕೊಡಗನ್ನ ವಶಪಡಿಸಿಕೊಳ್ಳುತ್ತಾರೆ. ಕ್ರಿಸ್ತಶಕ 1600ನೇ ಇಸ್ವಿಯಲ್ಲಿ ಇಕ್ಕೇರಿ ನಾಯಕರ ಕುಟುಂಬದವರು ಕೊಡಗಿನ ಹಾಲೇರಿ ಭಾಗದಲ್ಲಿ ಬಂದು ನೆಲೆಗೊಂಡ ನಂತರ ಕೊಡಗನ್ನು ತಮ್ಮ ಅಧೀನಕ್ಕೆ ತಗೊಂಡು ಆಳ್ವಿಕೆ ನಡೆಸುತ್ತಾರೆ. ಕ್ರಿಸ್ತಶಕ 1633ರಿಂದ 1687ರವರೆಗೆ ಆಳ್ವಿಕೆ ನಡೆಸಿದಂಥ 1ನೆಯ ಮುದ್ದುರಾಜ ಅವರು ತಮ್ಮ ರಾಜಧಾನಿಯನ್ನು ಹಾಲೇರಿಯಿಂದ ಮಡಿಕೇರಿಗೆ ವರ್ಗಾಯಿಸಿ ಇಲ್ಲಿನ ಕೋಟೆ ಮತ್ತು ಕೋಟೆಯೊಳಗಿನ ಅರಮನೆಯನ್ನು ಮೊದಲ ಬಾರಿಗೆ ಮಣ್ಣಿನಿಂದ ನಿರ್ಮಿಸಿದರು. ಮುದ್ದುರಾಜ ಅವರು ಈ ಪಟ್ಟಣವನ್ನು ಮುದ್ದುರಾಜನ ಪಟ್ಟಣ ಎಂಬ ಅರ್ಥದಲ್ಲಿ ಮುದ್ದುರಾಜಕೇರಿ ಎಂದು ಹೆಸರಿಸಿದರು. ನಂತರದ ದಿನಗಳಲ್ಲಿ ಮುದ್ದುರಾಜಕೇರಿ ಹೋಗಿ ಮಡಿಕೇರಿ ಎಂದು ಕರೆಯಲಾಗುತ್ತದೆ. 1780ರಲ್ಲಿ ಮೈಸೂರಿನ ಹೈದರ್ ಅಲಿಯು ಕೊಡಗನ್ನು ವಶಪಡಿಸಿಕೊಳ್ಳುತ್ತಾರೆ. ನಂತರ ಟಿಪ್ಪು ಸುಲ್ತಾನ್ ಈ ಕೋಟೆಯನ್ನು ಕಲ್ಲು ಮತ್ತು ಇಟ್ಟಿಗೆಗಳಿಂದ ಕಟ್ಟಿ ಭದ್ರಪಡಿಸಿ ಈ ಪಟ್ಟಣವನ್ನು ಜಾಫರಾಬಾದ್ ಎಂದು ಮರುನಾಮಕರಣ ಮಾಡಿದರು. ಆಗ ಟಿಪ್ಪು ಸುಲ್ತಾನ್ ಸೆರೆಯಲ್ಲಿದ್ದಂಥ ದೊಡ್ಡ ವೀರ ರಾಜೇಂದ್ರ ಅವರು 1788ರಲ್ಲಿ ಟಿಪ್ಪು ಸೆರೆಯಿಂದ ತಪ್ಪಿಸಿಕೊಂಡು 1790ನೇ ಇಸ್ವಿಯಲ್ಲಿ ಬ್ರಿಟಿಷರ ಸಹಾಯದಿಂದ ಕೊಡಗನ್ನು ಪುನಃ ತಮ್ಮ ವಶಪಡಿಸಿಕೊಳ್ಳುತ್ತಾರೆ. ದೊಡ್ಡ ವೀರ ರಾಜೇಂದ್ರ ಅವರ ಸಹೋದರರಾದ 2ನೆಯ ಲಿಂಗರಾಜೇಂದ್ರ ಅವರು 1811ನೇ ಇಸ್ವಿಯಲ್ಲಿ ಅವರ ಪಟ್ಟಾಭಿಷೇಕ ಆಗಿದ ನಂತರ ಇಲ್ಲಿನ ಅರಮನೆ ಮತ್ತು ಕೋಟೆಯನ್ನು ನವೀಕರಿಸಿ ಭದ್ರಪಡಿಸುತ್ತಾರೆ. ನಂತರ ಲಿಂಗರಾಜೇಂದ್ರ ಅವರ ಮಗನಾದ ಚಿಕ್ಕ ವೀರರಾಜ ಅವರು 1834ರಲ್ಲಿ ಬ್ರಿಟಿಷರ ಜೊತೆ ಇರುವ ವಿಧೇಯತೆಯನ್ನು ಮುರಿಯಲು ಪ್ರಯತ್ನಿಸಿ ಅದರ ಪರಿಣಾಮವಾಗಿ ಕೂರ್ಗ್ ಯುದ್ಧ ಉಂಟಾಗುತ್ತೆ. ಕೂರ್ಗ್ ಯುದ್ಧವು ಕೆಲವು ದಿನಗಳು ಮಾತ್ರ ನಡೆದರೂ ಕೂಡ ಅದೊಂದು ರಕ್ತಸಿಕ್ತ ಯುದ್ಧವಾಗಿರುತ್ತದೆ. ಯುದ್ಧದಲ್ಲಿ ವೀರರಾಜ ಅವರು ಸೋಲನ್ನೊಪ್ಪಿಕೊಂಡು ಕೊಡಗನ್ನು ಸಂಪೂರ್ಣವಾಗಿ ಬ್ರಿಟಿಷರಿಗೆ ಒಪ್ಪಿಸಿಬಿಡುತ್ತಾರೆ. ಬ್ರಿಟಿಷರು ಕೊಡಗನ್ನು ಪ್ರತ್ಯೇಕ ರಾಜ್ಯವನ್ನಾಗಿ ಮಾಡಿ ಆಡಳಿತ ನಡೆಸುತ್ತಾರೆ. ಜೊತೆಗೆ ಕೊಡಗನ್ನ ಕೂರ್ಗ್ ಅಂತ ಮತ್ತು ಮಡಿಕೇರಿಯನ್ನ ಮೆರ್ಕೇರ ಅಂತ ಬ್ರಿಟಿಷರು ಮರುನಾಮಕರಣ ಮಾಡುತ್ತಾರೆ. 1956ರಲ್ಲಿ ಕೊಡಗನ್ನ ಕರ್ನಾಟಕದ ಒಂದು ಜಿಲ್ಲೆಯಾಗಿ ಸೇರಿಸಲಾಗುತ್ತದೆ. ಕೊಡಗು ರಾಜರ ಸಮಾಧಿಗಳು ಕೋಟೆಯಿಂದ ಸ್ವಲ್ಪ ದೂರದಲ್ಲೇ ಇದೆ. ಆ ಸಮಾಧಿಗಳ ಬಗ್ಗೆ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈಗ ನಾವು ಕೋಟೆ ಒಳಗೆ ಒಂದು ರೌಂಡ್ ಹೋಗಿ ಬರೋಣ. ಕೋಟೆ ದ್ವಾರದ ಇಕ್ಕೆಲೆಗಳಲ್ಲಿ ಸೈನಿಕರ ಗೂಡು ನಾವು ನೋಡಬಹುದು. ಸೈನಿಕರು ಇದ್ರೊಳಗಿದ್ದು ಕಾವಲು ಕಾಯುವಾಗ ಅವರ ವೀಕ್ಷಣೆಕ್ಕಾಗಿ ರಂಧ್ರಗಳು ಕೂಡ ಈ ಕಾವಲು ಗೂಡಿನೊಳಗಡೆ ನಾವು ನೋಡಬಹುದು. ಹಾಗೆ ದ್ವಾರದ 2 ಬದಿಯಲ್ಲಿ ಇದೇ ತರದ ಕಾವಲು ಗೂಡು ಇದೆ. ಈ ದ್ವಾರ ನೋಡುವುದು ಎಷ್ಟು ಎತ್ತರವಾಗಿದೆ ಅಂತ. ಇದು ಆನೆ ಬಾಗಿಲೇ ಇರಬೇಕು. ಆನೆಗಳು ಸುಗಮವಾಗಿ ಸಾಗುವ ರೀತಿ ಇದನ್ನು ಕಟ್ಟಿಸಿರಬೇಕು. ಹಾಗೆ ಇಲ್ಲೂ ಕೂಡ ಸೈನಿಕರು ವಿಶ್ರಾಂತಿ ಪಡೆಯುವ ಸ್ಥಳ ಇರಬೇಕು. ಈ ಭಾಗದಲ್ಲಿ ಕೂಡ ಹಾಗೆ ಇದೆ. ಇಲ್ಲಿ ಒಳಗೆ ಬರುವಾಗ ಈ ಸೈನಿಕರ ಕೊಠಡಿಗಳು ನಮಗಿಲ್ಲಿ ಕಾಣುತ್ತೆ. ಇಲ್ಲೇ ನೋಡ್ಬೋದು.
ನೋಡೋದು ಸೈನಿಕರ ಕೊಠಡಿ ಇದು ಈ ರೀತಿ ಇದೆ. ಈ ಕೊಠಡಿ ಒಳಗೆ ಬಂದರೆ ಇಲ್ಲಿ ನಮಗೆ ಮತ್ತಷ್ಟು ಕೊಠಡಿಗಳು ಕಾಣಿಸ್ಕೊಳ್ಳುತ್ತೆ. ಹಾಗೆ ಸೈನಿಕರು ಈ ಕೊಠಡಿ ಒಳಗಿಂದ ಹೊರಗೆ ಏನು ನಡೀತಾ ಇದೆ ಅಂತ ವೀಕ್ಷಣೆ ಮಾಡಲಿಕ್ಕೆ ಗವಾಕ್ಷಿ ಕೂಡ ಇದೆ. ಎಲ್ಲ ದ್ವಾರದ ಮೇಲೆ ನೋಡ್ಬೋದು 5 ಎಡೆ ಸರ್ಪ ಈ ಥರ ಎಡೆ ಎತ್ತಿ ನಿಂತಿರೋ ಥರ ಎಲ್ಲ ದ್ವಾರದ ಮೇಲೆ ನೋಡಿ. ಇಲ್ಲಿ ನೋಡ್ಬೋದು, ಅಲ್ಲಿ ನೋಡ್ಬೋದು, ಅಲ್ಲಿ ಹತ್ರ ಎಲ್ಲ ಇದ್ರ ಮೇಲೆ ಮಾಡಿದ್ದಾರೆ. ಕೋಟೆ ಒಳಭಾಗದಲ್ಲಿರ್ತಕ್ಕಂಥ ಭಾಳಷ್ಟು ಕಟ್ಟಡಗಳು ಈಗ ಸರ್ಕಾರಿ ಕಚೇರಿಗಳಾಗಿದೆ. ನಾವೀಗ ಕೋಟೆಯ 2ನೇ ಬಾಗಿಲ ಹತ್ರ ಬಂದ್ವಿ. ಈ ಬಾಗಿಲ ಹತ್ರ ಕೂಡ ನೋಡ್ಬೋದು ಸೈನಿಕರಿರಲಿಕ್ಕೆ ಕೊಠಡಿಗಳು 2 ಭಾಗದಲ್ಲಿದೆ. ಇಲ್ಲಿ ಒಳಗೋಗಿ ನಾವು ನೋಡ್ಬೋದು. ಆದರೆ ಒಳಭಾಗದಲ್ಲಿ ಈಗ ಜೀರ್ಣೋದ್ಧಾರ ಕೆಲಸ ನಡೀತಾ ಇದೆ. ಕೆಲಸ ಮುಗಿದ ನಂತರ ನಾವು ಸಂಪೂರ್ಣವಾಗಿ ಒಳಗೋಗಿ ನೋಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಭಾಗದಲ್ಲಿರ್ತಕ್ಕಂಥ ಕೊಠಡಿ ಏನಿದೆ ಅದು ಬೀಗ ಹಾಕಿ ಬಂದು ಮಾಡಿಟ್ಟಿದ್ದಾರೆ. ಹಾಗಾಗಿ ಒಳಗೆ ನೋಡ್ಲಿಕ್ಕಾಗಲ್ಲ ನಮಗೆ. ಈಗ ನಾವು ಮತ್ತೆ ಮುಂದಕ್ಕೆ ಹೋಗೋಣ. 2ನೇ ಬಾಗಿಲು ದಾಟ್ಕೊಂಬಂದರೆ ನಮಗೆ ಒಂದು ದೇವಸ್ಥಾನ ಕಾಣಿಸ್ಕೊಳ್ಳುತ್ತೆ. ಅದು ಶ್ರೀ ಕೋಟೆ ಮಹಾಗಣಪತಿ ದೇವಾಲಯ. ಇದು ಕೋಟೆ ಕಟ್ಟುವ ಸಮಯದಲ್ಲೇ ಕಟ್ಟಿರ್ತಕ್ಕಂಥ ಗಣಪತಿ ದೇವಸ್ಥಾನ ಇರಬೇಕು. ಕೋಟೆ ಕಟ್ಟುವಾಗ ವಿಘ್ನಗಳು ಆಗದೇ ಇರೋ ರೀತಿ ವಿಘ್ನೇಶ್ವರನ ದೇವಾಲಯವನ್ನು ಕಟ್ಟಿರುವುದನ್ನು ಸಾಮಾನ್ಯವಾಗಿ ನಮ್ಮ ಎಲ್ಲ ಕೋಟೆಗಳಲ್ಲೂ ಕಂಡುಬರುತ್ತೆ. ಈ ದೇವಸ್ಥಾನದ ಪೂಜಾ ಸಮಯ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಬೆಳಿಗ್ಗೆ 7ರಿಂದ 10:30ವರೆಗೂ ಪೂಜೆ ನಡೆಯುತ್ತೆ. ಮಹಾಪೂಜೆ ಬೆಳಿಗ್ಗೆ 7:30ಗೆ ನಡೆಯುತ್ತೆ. ನಾವು ಈಗ ಈ ಕೋಟೆಯ 3ನೇಯ ಹಾಗೂ ಕೊನೆಯ ಬಾಗಿಲ ಹತ್ರ ಬಂದಿದ್ದೀವಿ. ಇಲ್ಲಿ ಮೇಲ್ಛಾವಣಿ ನೋಡ್ಬೋದು, ಬಹಳ ವಿಭಿನ್ನವಾಗಿದೆ. ಮುಂಚೆ ನೋಡಿದಂಥ 2 ಬಾಗಿಲುಗಳ ಹಾಗೆ ಇಲ್ಲ ಇದು. ಇಲ್ಲಿ ಬೇರೆದೇ ರೀತಿಯಾದಂಥ ಮೇಲ್ಛಾವಣಿ ಮಾಡಿದ್ದಾರೆ. ಹಾಗೆ ಈ ಬಾಗಿಲಲ್ಲಿ ಸೈನಿಕರಾಗಲಿ ಅಥವಾ ಸಂದರ್ಶಕರಾಗಲಿ ವಿಶ್ರಾಂತಿಯನ್ನು ಪಡೆಯುವ ರೀತಿಯಲ್ಲಿ ಇಲ್ಲಿ ಕಟ್ಟಿರೋದಂತ ಕಾಣುತ್ತೆ. ಈಗ ನಾವು ಕೋಟೆಯ ಒಳಾಂಗಣಕ್ಕೆ ಬಂದ್ವಿ. ಅರಮನೆ ಕೂಡ ಇಲ್ಲಿಂದ ಬಹಳ ಸುಂದರವಾಗಿ ಕಾಣಿಸ್ತಾ ಇದೆ. ಅಲ್ಲಿ 2 ಆನೆಗಳ ಪ್ರತಿಮೆಗಳಿವೆ. ಹಾಗೆ ಈಗ ನಾವು ಬಂದಂಥ 3ನೇಯ ಬಾಗಿಲು ಬಳಿ ಒಂದು ಮೆಟ್ಟಿಲಿದೆ. ಈ ಮೆಟ್ಟಿಲನ್ನು ಹತ್ಕೊಂಡೋಗಿ ನಾವು ನೋಡೋಣ. ಇಲ್ಲಿ ಮೇಲೆ ಬಂದರೆ ಒಂದು ಸೈನಿಕರ ವೀಕ್ಷಣಾ ಗೋಡು ಕಾಣಿಸುತ್ತೆ. ಮೇಲಿಂದ ಕೂಡ ಸುತ್ತಲೂ ವೀಕ್ಷಣೆ ಮಾಡ್ಲಿಕ್ಕೆ ಇರಬೇಕು ಇದು. ಹಾಗೆ ಅಲ್ಲೆಲ್ಲ ಹೋಗ್ಬೋದು, ಆದರೆ ಅಲ್ಲಿ ಗಿಡಗಂಟೆಗಳೆಲ್ಲ ಬೆಳೆದಿರೋ ಕಾರಣ ಆ ಕಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಕೆಲವು ಕೊಠಡಿಗಳೆಲ್ಲ ಇದೆ. ಮೇಲಿಂದ ನೋಡ್ಬೋದು ಯಾವ ರೀತಿ ನಾವು ನಡೆದು ಬಂದ ದಾರಿ ಕಾಣುತ್ತೆ ಅಂತ. ಈ ಆರ್ಚ್ ರೀತಿ ಏನಿದೆ ಇದ್ರ ಮೇಲಿಂದ ಕೂಡ ನಡ್ಕೊಂಡು ಹೋಗ್ಬೋದು. ಆದರೆ ನಡ್ಕೊಂಡು ಹೋದರೆ ಇದು ಡ್ಯಾಮೇಜ್ ಆಗ್ಬೋದು. ನೋಡ್ಬೋದಾಗಲೇ ಜನ ಇದ್ರ ಮೇಲೆ ನಡ್ಕೊಂಡೋಗಿ ಕಾಲೆಲ್ಲ ಇಟ್ಟು ಹೇಗೆ ಇದು ಹಾಳಾಗ್ತಾ ಇದೆ ಅಂತ. ಮತ್ತು ಇಲ್ಲಿ ಬಿರುಕು ಕೂಡ ಬೀಳ್ತಾ ಇದೆ. ಇದು ಒಂದು ಸರಿ ಕುಸಿದು ಬಿದ್ದುಬಿಟ್ರೆ ಮತ್ತೆ ಈ ರೀತಿ ಕಟ್ಟೋದು ಕಷ್ಟ ಆಗುತ್ತೆ. ಆಗಲೇ ಕುಸಿತಾ ಇದೆ ಇದು. ಹಾಗಾಗಿ ಇದ್ರ ಮೇಲಿಂದ ನಾವು ಹತ್ಕೊಂಡು ಹೋಗ್ತಾ ಇಲ್ಲ. ಆ ಕಡೆಯಿಂದ ಒಂದು ದಾರಿ ಇದೆ. ಆ ದಾರಿ ಮುಖಾಂತರ ನಾವು ಆ ಕಡೆ ಹೋಗಿ ಹತ್ಕೊಬೋದು. ಸೊ ನಾವು ಆ ಕಡೆ ಹೋಗೋಣ ಬನ್ನಿ. ಈಗ ನಾವು ಇಲ್ಲಿನ ಆನೆಗಳ ಪ್ರತಿಮೆಗಳ ಹತ್ರ ಬಂದ್ವಿ. ನೋಡ್ಬೋದು ಆನೆ, ಲೈಫ್ ಸೈಜ್ ಆನೆ. ಒಂದು ಆನೆ ಎಷ್ಟು ಎತ್ತರ ಇದೆಯೋ ಅಷ್ಟೇ ಎತ್ತರದಲ್ಲಿ ಇರ್ತಕ್ಕಂಥ ಇದು. ಬ್ರಿಟಿಷರ ಹತೋಟಿಗೆ ಈ ಕೋಟೆ ಮತ್ತು ಅರಮನೆ ಬಂದ ನಂತರ ಬ್ರಿಟಿಷರು ಮಾಡಿಸಿದಂಥ ಆನೆಗಳಿವು. ಇದು ಕೂಡ ಅರಮನೆ ಮುಂದೆ ಇತ್ತು ಅನ್ಸುತ್ತೆ. ಅದನ್ನು ತಂದು ಇವಾಗ ಇಲ್ಲಿ ನಿಲ್ಲಿಸಿದ್ದಾರೆ. ಭಾಳಷ್ಟು ಒಂದೊಳ್ಳೆ ಸೆಲ್ಫಿ ಪಾಯಿಂಟ್ ಅಂತ ಕೂಡ ಹೇಳ್ಬೋದು. ಭಾಳಷ್ಟು ಜನ ಬಂದು ಇಲ್ಲಿ ಸೆಲ್ಫಿ ಹಿಡಿತಿರ್ತಾರೆ. ಈ ಫೋಟೋದೊಂದು ಐಡೆಂಟಿಟಿನೇ ಈ ಆನೆ ಅಂತ ಹೇಳ್ಬೋದು. ಆನೆ ನೋಡುವುದು ಎಷ್ಟು ದೊಡ್ಡದಿದೆ ಅಂತ. ಸಿಕ್ಕಾಪಟ್ಟೆ ಹೈಟ್ ಇರ್ತಕ್ಕಂಥ ಒಂದು ಆನೆ. ಇಲ್ಲಿ ಆನೆ ಹಿಂಭಾಗದಲ್ಲಿ ಕೋಟೆ ಹತ್ತಲಿಕ್ಕಂತ ಒಂದು ರ್ಯಾಂಪ್ ಇದೆ. ಆ ರ್ಯಾಂಪ್ ಹತ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲಿ ಪಿರಂಗಿಗಳು ಮತ್ತು ಆಯುಧಗಳನ್ನು ಕೋಟೆ ಮೇಲ್ಭಾಗಕ್ಕೆ ಸಾಗಿಸಲು ಈ ರ್ಯಾಂಪನ್ನು ಉಪಯೋಗಿಸ್ತಾ ಇದ್ದಿರಬೇಕು. ಇದು ಕಾವಲ್ ಗೋಪುರ, ಬುರ್ಜ್ ಥರ ಇದೆ. ಸೊ ಇಲ್ಲಿಂದನೂ ಒಂದು ವೀಕ್ಷಣಾ ಗೋಪುರ ಅಂತಲೇ ಹೇಳ್ಬೋದು. ನಾವಲ್ಲಿ ಬಂದು ನೋಡ್ತಾ ಇದ್ದೀವಿ. ಇಲ್ಲಿ ಮೇಲೆಲ್ಲ ಹತ್ತಿ ಸೈನಿಕರು ನಿಂತಿರ್ತಾರೆ. ಈ ರೀತಿ ಮೇಲಿಂದ ವೀಕ್ಷಣೆ ಮಾಡ್ತಿರ್ತಾರೆ. ಇವಾಗ ಮರಗಳೆಲ್ಲ ಬೆಳ್ಕೊಂಡಿದೆ. ಮುಂಚೆ ಮರ ಏನು ಇರ್ತಿರ್ಲಿಲ್ಲ ಅನಿಸುತ್ತೆ. ಇಲ್ಲಿಂದ ಇಡೀ ಮಡಿಕೇರಿನ ಕಾಣೋ ಥರ ಅವರಿಗೆ ವೀಕ್ಷಣೆ ಆಗ್ತಿತ್ತು. ಅಲ್ಲಿ ಮುಂದೆ ಇನ್ನೊಂದು ಅದೇ ಥರ ವೀಕ್ಷಣಾ ಗೋಪುರ ಇದೆ.
ಸೊ ಅಲ್ಲೂ ನಾವು ಸ್ವಲ್ಪ ಮುಂದೆ ಹೋಗಿ ಅದು ನೋಡೋಣ. ಇದು ಈ ರ್ಯಾಂಪ್ ಏನಿದೆ ಇದು ಪಿರಂಗಿನ ಮೇಲೆ ತರಲಿಕ್ಕೆ ಅಥವಾ ಕೆಳಗಿಳಿಸ್ಲಿಕ್ಕೆ ಉಪಯೋಗಿಸ್ತಾ ಇರಬೇಕು. ಸೊ ಇಲ್ಲಿ ಗುಂಡು ಮದ್ದು ಅಥವಾ ಆಯುಧ ಶೇಖರಣೆಗಳೆಲ್ಲ ಇಲ್ಲೇ ಇರಬೇಕು. ಇದು ರ್ಯಾಂಪ್ ಇಲ್ಲಿದ್ದರೆ. ಸೊ ರ್ಯಾಂಪಿಂದ ಪಿರಂಗಿಗಳು ತಂದುಬಿಟ್ಟು ಇಲ್ಲಿ ನೋಡೋದು ಪಿರಂಗಿಗೆ ಅಂತಲೇ ಇಲ್ಲಿ ಗ್ಯಾಪ್ ಇದೆ. ಈ ಗ್ಯಾಪಲ್ಲಿ ಪಿರಂಗಿಗಳು ಇಡ್ತಾಯಿದ್ರು. ಹಾಗೆ ತುಪಾಕಿಗಳಾದರೆ ಇಲ್ಲಿ ಈ ಗ್ಯಾಪಲ್ಲಿ ಗನ್ಸ್ ಉಪಯೋಗಿಸ್ತಾಯಿದ್ರು. ಇಲ್ಲಿ ನೋಡ್ಬೋದು ಒಂದೇ ಇಲ್ಲಿ ಹೊರಗಿನ ಒಂದು ರಂಧ್ರ ಆದರೆ ಹೊರಗಡೆಗೆ ಜಾಸ್ತಿ ಇದೆ, ಭಾಳಷ್ಟು ಗ್ಯಾಪ್ಗಳಿದೆ. ಸೊ ಇದನ್ನು ಉಪಯೋಗ ಮಾಡಿ ಶತ್ರುಗಳನ್ನ ದಾಳಿ ಮಾಡ್ತಾಯಿದ್ರು ಇಲ್ಲಿಂದ. ಸೊ ಇಲ್ಲಿ ನೋಡ್ಬೋದು ಹಳೆ ಕಾಲದ ಕಟ್ಟಡಗಳು, ಕೋಟೆ ಭಾಗದೇನೆ ಈ ಕಟ್ಟಡಗಳು. ಮೋಸ್ಟ್ಲಿ ಸೈನಿಕರು ಇಲ್ಲಿರಲಿಕ್ಕೆ ಅದು ಮತ್ತು ಆಯುಧ ಶೇಖರಣೆಗೋಸ್ಕರ ಇರ್ಬೋದು. ಇಲ್ಲೇ ಪಕ್ಕದಲ್ಲಿ ಕೋಟೆ ಇದೆ, ಅಲ್ಲಿ ರ್ಯಾಂಪ್ ಅಲ್ಲಿದೆ, ಅದು ರ್ಯಾಂಪಲ್ಲಿದೆ, ಅಲ್ಲಿ ಮೇಲೆ ಪಿರಂಗಿ ತೊಗೊಂಡೋಗ್ಲಿಕ್ಕೆ. ಸೊ ಪಿರಂಗಿ ಎಲ್ಲ ಹಾಗಾಗಿ ಪಿರಂಗಿ ಎಲ್ಲ ಇದರಲ್ಲಿ ಸ್ಟೋರ್ ಆಗ್ತಾಯಿತ್ತೇನೋ. ಆಮೇಲೆ ಸೈನಿಕರು ಇಲ್ಲೇ ಇರ್ತಾಯಿದ್ರೇನೋ. ಇಲ್ಲಿಂದನೇ ಕಾವಲು ಕೂಡ, ವೀಕ್ಷಣೆ ಕೂಡ ಇಲ್ಲೇ ಇರುತ್ತೆ. ನಾವು ಹಂಗೂ ಹೋಗ್ಬೋದು, ಆದರೆ ನಾವು ಅಲ್ಲಿವರೆಗೂ ಹೋಗ್ತಾಯಿಲ್ಲ. ಇವಾಗ ಈ ಒಂದು ವೀಕ್ಷಣಾ ಗೋಪುರ ನಾವು ನೋಡ್ಕೊಂಡು ಹೋಗ್ಬೋದು. ಇಲ್ಲಿ ನಾವು ಮಳೆಗಾಲದಲ್ಲಿ ಬಂದರೆ ತುಂಬ ಹಚ್ಚ ಹಸಿರಾಗಿರುತ್ತೆ. ಇದೆಲ್ಲ ಪಾಚಿ ಏನಿದೆ ಇದೆಲ್ಲ ಹಸಿರಾಗಿರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಮಳೆಗಾಲದ ಅಂದನೇ ಒಂದು ಬೇರೆ ಅಂತ ಹೇಳ್ಬೋದು. ಈಗ ಬನ್ನಿ ನಾವು ಆ ವೀಕ್ಷಣಾ ಗೋಪುರಕ್ಕೆ ಹೋಗಿ ನೋಡೋಣ. ಈಗ ಇಲ್ಲಿ ನಾವು ಇನ್ನೂ ಒಂದು ಕಾವಲ ಗೋಪುರ, ಬುರ್ಜು ಅಥವಾ ಅಲ್ಲಿ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ಸೈನಿಕರ ಕೊಠಡಿ ಕೂಡ ಇಲ್ಲಿ ಕಾಣ್ಬೋದು. ಇಲ್ಲಿ ಈ ಥರ ಇದೆ ಸೈನಿಕರ ಕೊಠಡಿ. ಆಮೇಲೆ ಇದು ವೀಕ್ಷಣಾ ಗೋಪುರಕ್ಕೆ ನಾವು ಬಂದಿರೋದು. ನೋಡ್ಬೋದು ಹೇಗಿದೆ ಅಂತ. ಇಲ್ಲಿಂದ ಇಡೀ ಮಡಿಕೇರಿ ಕಾಣೋದು ನಮಗೆ. ಇಲ್ಲಿ ಪಿರಂಗಿಗಳೆಲ್ಲ ಇಡ್ಲಿಕ್ಕಂತ ಸ್ಥಳಗಳಿದೆ. ಸೊ ಇಲ್ಲಿ ವೀಕ್ಷಣೆ ಏನಾಗುತ್ತೆ, ಹಾಗೆ ಡಿಫೆನ್ಸ್ ಕೂಡ ಆಗುತ್ತೆ. ಈಗ ನಾವು ರ್ಯಾಂಪ್ ಇಳ್ಕೊಂಡು ಅರಮನೆ ಹತ್ರ ಹೋಗೋಣ. ಸೊ ಇಲ್ಲಿ ನೋಡ್ಬೋದು ಒಂದು ಸುಂದರವಾದ ಅರಮನೆ ಇದೆ. ಮುಂಚೆ ರಾಜ ಮಹಾರಾಜರೆಲ್ಲ ಇಲ್ಲೇ ಬಾಳ್ತಾಯಿದ್ರು. ಈಗ ಅದು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಇದನ್ನು ಟೇಕಪ್ ಮಾಡಿದ್ದಾರೆ. ಇವಾಗ ಜೀರ್ಣೋದ್ಧಾರ ನಡೀತಾ ಇದೆ. ಶೀಘ್ರದಲ್ಲಿ ಇದು ಸಾರ್ವಜನಿಕರಿಗೆ ಓಪನ್ ಆಗ್ಬೋದು. ಶೀಘ್ರದಲ್ಲಿ ಅಂದರೆ ಒಂದು 2 ವರ್ಷ ಆದರೂ ಆಗ್ಬೋದು ಅನಿಸುತ್ತೆ. ಜೀರ್ಣೋದ್ಧಾರ ಮಾಡ್ತಿದ್ದಾರೆ. ಮುಂಚೆ ಇದು ಸರ್ಕಾರಿ ಕಚೇರಿ ಆಗಿತ್ತು, ಇವಾಗ ಇದು ಚೇಂಜ್ ಆಗಿದೆ. DC ಆಫೀಸ್ ಆಗಿತ್ತು ಅನಿಸುತ್ತೆ ನನ್ನ ಪ್ರಕಾರ. DC ಆಫೀಸ್ ಇಲ್ಲಿಂದ ಶಿಫ್ಟ್ ಮಾಡಿ ಈಗ ಇದನ್ನು ರಿನೋವೇಟ್ ಮಾಡಿ ಅಥವಾ ಜೀರ್ಣೋದ್ಧಾರ ಮಾಡಿ ಸಾರ್ವಜನಿಕರಿಗಾಗಿ ಓಪನ್ ಮಾಡ್ತಾರೆ. ಬ್ರಿಟಿಷರು ಕೊಡಗಿನ ಸಂಪೂರ್ಣ ಹತೋಟಿ ತಗೊಂಡಿದ್ದ ಮೇಲೆ ಈ ಅರಮನೆ ಕೂಡ ಅವರು ನವೀಕರಣ ಮಾಡ್ತಾರೆ. ನವೀಕರಣ ಮಾಡಿ ಈ ಅರಮನೆಗೆ ಒಂದು ಕ್ಲಾಕ್ ಟವರ್ ಕೂಡ ಸೇರಿಸ್ತಾರೆ. ಆ ಕ್ಲಾಕ್ ಈಗ ವರ್ಕ್ ಆಗ್ತಾ ಇಲ್ಲ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಅವರು ಈ ಕ್ಲಾಕ್ ಕೂಡ ರಿಪೇರಿ ಮಾಡ್ಬೋದು ಅಂತ ಅನ್ಕೊಳ್ಳೋಣ. ಅರಮನೆಯ ಹತ್ರದಲ್ಲೇ ಒಂದು ಚರ್ಚ್ ಇದೆ. 1859ರಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿದ್ದಂಥ ಸೈನಿಕರು ಕಟ್ಟಿಸಿದಂಥ ಸೆಂಟ್ ಮೇರಿಸ್ ಚರ್ಚ್ ಇದು. ಅವರು ಮೆಡ್ರಾಸ್ ಪ್ರೆಸಿಡೆನ್ಸಿಯಿಂದ ಧನ ಸಹಾಯ ಪಡೆದು ಕಟ್ಟಿಸಿದಂಥ ಚರ್ಚ್ ಇದು. ಚರ್ಚ್ ಆಫ್ ಇಂಗ್ಲೆಂಡ್ನ ಭಾಗವಾಗಿದ್ದಂಥ ಮೆಡ್ರಾಸ್ ಡಯೋಸಿಸ್ ಅವರು ಈ ಚರ್ಚ್ನ ಆಡಳಿತವನ್ನು ನಿರ್ವಹಿಸುತ್ತಿದ್ದರು. ಸ್ವಾತಂತ್ರ್ಯದ ನಂತರ ಈ ಚರ್ಚನ್ನು ಮುಚ್ಚಿಡಲಾಗಿತ್ತು. ಈಗ ಕರ್ನಾಟಕ ಪುರಾತತ್ವ ಸಂಗ್ರಹಾಲಯಗಳು ಮತ್ತು ಪರಂಪರೆ ಇಲಾಖೆ ಈ ಚರ್ಚನ್ನು ಒಂದು ಸಂಗ್ರಹಾಲಯವಾಗಿ ಮಾಡಿ ಇದನ್ನ ನಿರ್ವಹಿಸುತ್ತಿದೆ. ಇಲ್ಲಿನ್ನು 1947ರ ನಿಯಮಗಳನ್ನು ಪಾಲನೆ ಮಾಡುವ ಕಾರಣ ಈ ಸಂಗ್ರಹಾಲಯದೊಳಗಡೆ ಫೋಟೋಸ್ ಅಥವಾ ವಿಡಿಯೋ ಹಿಡಿಯಲು ಅನುಮತಿ ಇಲ್ಲ. ಸೊ ಇಲ್ಲಿ ಮ್ಯೂಸಿಯಂ ಆವರಣದಲ್ಲಿ ನೋಡ್ಬೋದು ಭಾಳಷ್ಟು ವೀರಗಲ್ಲುಗಳು, ಮಾಸ್ತಿಗಲ್ಲುಗಳು ಮತ್ತು ಕೆಲವು ಶಿಲಾಶಾಸನಗಳೆಲ್ಲ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಸೊ ಉದ್ದಕ್ಕೂ ಇಟ್ಟಿದ್ದಾರೆ. ಎಲ್ಲ ಈ ಭಾಗದಲ್ಲಿ ಸಿಕ್ಕಿರ್ತಕ್ಕಂಥ ವೀರಗಲ್ಲುಗಳು, ಶಿಲಾಶಾಸನಗಳು ಅಂತಲೇ ಇರುತ್ತೆ. ನೋಡು ಎಲ್ಲ ಕಡೆ ಇಲ್ಲಿ ಭಾಳಷ್ಟು ಜೋಡಿಸಿಟ್ಟಿದ್ದಾರೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ನಾವು ಮತ್ತೆ ಇನ್ನೊಂದು ವಿಡಿಯೋ ಸಿಗೋಣ. ನಮಸ್ಕಾರ.